ಇದು ದಾಸವಾಳ ಗಿಡ ನಿಮ್ಮ ಕಣ್ಣೆದುರಿಗೆ ತೋರಿಸ್ತಾ ಇದೀವಿ ನೋಡ್ರಿ. ಒಂದೇ ಗಿಡ ಇರೋದು, ವೈಟ್ ಕಲರು ಇದೆ, ರೆಡ್ ಕಲರ್ ಇದೆ ನೋಡಿ ಸರ್. ನೀವೇ ಒಂದೇ ಗಿಡದಲ್ಲಿ ಎರಡು ಥರ ಗ್ರಾಫ್ಟಿಂಗ್ ಮಾಡಿ ಈ ಥರ ಸಸಿ ರೆಡಿ ಮಾಡಿದ್ದೀವಿ ಸರ್. ಇದು ಇಲ್ಲಿ ಈ ಥರ ಸ್ಕಿನ್ ಮಾಡ್ತೀವಿ ಸರ್ ನಾವು. ಯಾವ್ದು ಮದರ್ ಪ್ಲಾಂಟ್ ನೋಡ್ಕೊಂಡು ಇಲ್ಲಿ ಸ್ಕಿನ್ ಮಾಡಿ ಇದೇನು ಬರುತ್ತೆ ಈ ಸಿಪ್ಪೆ ತೆಗೆದು ಇದಕ್ಕೆ ಕೋಕೋ ಫಿಟ್ಟು ಮತ್ತು ಮಣ್ಣು ಮಿಕ್ಸ್ ಮಾಡಿ ಕಟ್ಟಿರೆ 1 ರಿಂದ 1.5 ತಿಂಗಳಲ್ಲಿ ಬೇರ್ ಬರುತ್ತೆ ಸರ್. ಇದು ಬೇರ್ ಬಂದಿರೋದು ಗಿಡನ ಸಪ್ರೇಟ್ ಮಾಡಿ ಈ ಥರ ಪಾಟ್ಗೆ ಹಾಕೊಂಡು ಒಂದು 6 ತಿಂಗಳಾದ್ಮೇಲೆ ಗಿಡ ನಾಟಿ ಮಾಡಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ ಸರ್. ಇದು ಸರ್ ಈಗ ಜ್ಯೂಸ್ ಕುಡಿದು ಬರ್ತೀವಿ, ಜ್ಯೂಸ್ ಕುಡಿದು ಬಂದಾಗ ಈ ಥರದ್ದು ಅವ್ರ ಹತ್ರ ವೇಸ್ಟ್ ಆಗಿ ಬಿದ್ದಿರುತ್ತೆ. ಈಗ ಅದು ನೋಡ್ಕೊಂಡ್ ಬರೋದಕ್ಕಿಂತ ನಾವು ಯಾಕೆ ತಂದು ಮಾಡಬಾರ್ದು ಅಂತ ತಂದು ನೀವು. ಹೌದು ಸರ್, ಇದೇನು ಸಿಗುತ್ತೆ ಅವರು ಜ್ಯೂಸ್ ಮಾಡಿ ಇದನ್ನ ಯೂಸ್ ಮಾಡ್ಕೊಂಡು ಇದು ವೇಸ್ಟ್ ಅಂತ ಎಸಿತಾರೆ ಸರ್. ಅದನ್ನ ತಂದು ನಾವು ಈ ಥರ ಬೆಳೆಸಿ ಫಲ ಬಿಡಿಸಿರೋ ಸರ್ ಇದು. ಹೌದು ಸರ್, ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮತ್ತು ಹಣ್ಣಿನ ಬೆಳೆಗಳು, ತೆಂಗು, ಅಡಿಕೆ ಮತ್ತು ಗ್ರಾಫ್ಟಿಂಗ್ ಎಲ್ಲ ಮಾಡಿದ್ವಿ ಸರ್. ಆ ಥರದ್ದು ಎಲ್ಲ ಮಾಡ್ಕೊಂಡು ಮಾಡ್ತಾಯಿದ್ವಿ ಸರ್. ಅದು ಸಿದ್ದೇಶ್ ಅವರೇ, ಏನೋ ಒಂದು ಪ್ರಯತ್ನ ಮಾಡಿದ್ದೀರಾ ಅಂತ ಗೊತ್ತಾಯ್ತು ಸರ್. ನೋಡಿ ಸರ್, ಈಗ ನಿಮ್ಮ ಹತ್ರ ಕಾಣ್ತಿರೋದು ಇದು ರೆಡ್ ವೆರೈಟಿ, ಇಲ್ಲಿ ನೋಡಿ ಇದು ವೈಟ್ ವೆರೈಟಿ ಸರ್. ಇದು ದಾಸವಾಳ ಗಿಡ ನಿಮ್ಮ ಕಣ್ಣೆದುರಿಗೆ ತೋರಿಸ್ತಾ ಇದೀವಿ ನೋಡ್ರಿ. ಒಂದೇ ಗಿಡ ಇರೋದು, ವೈಟ್ ಕಲರು ಇದೆ, ರೆಡ್ ಕಲರ್ ಇದೆ ನೋಡಿ ಸರ್. ನೀವೇ ಒಂದೇ ಗಿಡದಲ್ಲಿ ಎರಡು ಥರ ಗ್ರಾಫ್ಟಿಂಗ್ ಮಾಡಿ ಈ ಥರ ಸಸಿ ರೆಡಿ ಮಾಡಿದ್ದೀವಿ. ಸಿದ್ದೇಶ್ ಅವರು, ಇದು ಯಾವ ರೀತಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ, ನನಗೆ ಅರ್ಥ ಆಗಲಿಲ್ಲ ಇದು. ಸರ್ ನೋಡಿ ಸರ್, ನಿಮಗೆ ಗೊತ್ತಾಗ್ತೈತೆ ನೋಡಿ ಸರ್. ಬೇರೆ ಬೇರೆ ಇದೆ, ಒಂದು ಕೊಂಗೆಯಲ್ಲಿ ಇದೇನು ಬೇರೆ ಗಿಡ ಏನಿದಿಲ್ಲ, ಒಂದೇ ಕೊಂಗೆಯಲ್ಲಿ ಬರ್ತಾ ಇರೋದು ನೋಡಿ ಸರ್. ಇದು ಒಂದೇ ಬಟ್ಟೆನಲ್ಲಿ ಹೌದು, ಕೆಂಪು ಹೂವು ಇದೆ ಮತ್ತು ಬಿಳಿ ಹೂವು ಇದೆ. ಹೌದು ಸರ್, 2 ಹೂವು ಇದೆ ಅಲ್ವರ? ಹೌದು. ಯಾವ ರೀತಿ ಸಿದ್ದೇಶ್ ಅವರು ಇದ್ರ ಬಗ್ಗೆ ನನಗೆ ಮಾಹಿತಿ ಕೊಡಿ ಸರ್. ಇದಕ್ಕೆ ಏನಿಲ್ಲ ಸರ್, ಈ ರೆಡ್ ವೆರೈಟಿ ಇದು ಒಂದು ಸೈನ್ ಥರ ತಾಂಡು ಈ ಥರ ಕಡ್ಡಿ ಬರುತ್ತಲ್ಲ ಸರ್, ಇದನ್ನ ತಾಂಡು ಈ ಏನು ಮದರ್ ಪ್ಲಾಂಟ್ ಇದೆ ಇದಕ್ಕೆ ಗ್ರಾಫ್ಟಿಂಗ್ ಮಾಡಿರೋ ಸರ್. ಇದು ನೋಡಿ ಸರ್, ಇಲ್ಲಿ ಗ್ರಾಫ್ಟಿಂಗ್ ಮಾಡಿರೋದು. ಇಲ್ಲಿ ಎಲ್ಲಿ ಮಾಡಿದ್ರ ನೋಡಿ ಸರ್, ಇಲ್ಲಿ ಗ್ರಾಫ್ಟಿಂಗ್. ಹೌದು ಸರ್, ಇಲ್ಲಿ ಗ್ರಾಫ್ಟಿಂಗ್. ಮುಂದಕ್ಕೆ ಕೆಂಪು ಹೂವು, ಹೌದು ಕೆಂಪು ಹೂವು ಬಿಡುತ್ತೆ, ಕೆಳಗಡೆಗೆ ಬಿಳಿ ಹೂವು ಬಿಡುತ್ತೆ. ಹೌದು. ಇನ್ನೊಂದು ಕೊಂಗೆಲಿ ಬಿಳಿದ್ ಬಿಡುತ್ತೆ. ನಾವೇನ್ ಕಸಿ ಕಟ್ಟಿರೋದ ಜಾಗದಿಂದ ಇದು ರೆಡ್ ಕಲರ್ ವೆರೈಟಿ ಬರುತ್ತೆ ಸರ್. ಎಷ್ಟು ತರ ಮಾಡಬಹುದು ಅಂದ್ರೆ ಎಷ್ಟು ಕಡ್ಡಿಗಳನ್ನು ಕಟ್ಟಬಹುದು ಒಂದು ಗಿಡ ಸರ್? ಇದು ದಾಸವಾಳ ವೆರೈಟಿ ಯಾವ ತರ ಕಲರ್ ಇದೆ ಎಲ್ಲಾ ತರ ಕಲರ್ನು ಒಂದೇ ಗಿಡ ಕಟ್ಟಬಹುದು ಅಂದ್ರೆ ಒಂದು 10 ಕಲರ್ ದಾಸವಾಳ ಕಲರ್ ಇದ್ರು ಒಂದೇ ಗಿಡ ಕಟ್ಕೊಂಡು ಮೇಂಟೈನ್ ಮಾಡಿ ಅಷ್ಟು ಹೂಗಳನ್ನ ಪಡಿಬಹುದು. ನಾನು ಇದನ್ನ ಕೇಳ್ತಾ ಇದ್ದೆ ಸಿದ್ದೇಶ್ ಅವರೇ, ಮಾಡಬೇಕು ಇದನ್ನ ಯಾರ ಹತ್ರನಾದ್ರೂ ಕೇಳಬೇಕು ಅಂತ ಇದ್ದೆ. ಬಟ್ ನನ್ಗೆ ಇವತ್ತು ನಿಮ್ ತೋಟಕ್ಕೆ ಬಂದು ಇದನ್ನ ನೋಡಿದಾಗ ಆಯ್ತು. ಇದನ್ನ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೆ, ಈ ರೀತಿ ಗ್ರಾಫ್ಟ್ ಮಾಡಿರೋದನ್ನ. ನಾನು ಇವತ್ತು ಅದನ್ನ ವಿಡಿಯೋ ಮಾಡ್ತೀನಿ ಅನ್ನೋದು ಇವತ್ತು ನನಗೆ ಗೊತ್ತಿರಲಿಲ್ಲ. ಮಾಡ್ತಾ ಇರ್ತೀವಿ ನಾವು. ಸೀಬೆ ಮತ್ತೆ ಇದು ಎಲ್ಲಾ ತರ ವೆರೈಟಿನ ಮಾಡ್ತೀವಿ. ಎಲ್ಲದಕ್ಕೂ ಗ್ರಾಫ್ಟಿಂಗ್ ಮಾಡ್ತೀರಾ? ಗ್ರಾಫ್ಟಿಂಗ್ ಮಾಡ್ತಾ ಇರ್ತೀವಿ. ಸೀಬೆ ಹಣ್ಣಿನ ಗಿಡಗಳನ್ನು ಬೆಳೆದಿರಾ? ಹಣ್ಣಿನ ಗಿಡಗಳನ್ನು ಮಾಡ್ತಾ ಇದ್ದೀವಿ. ಸಿದ್ದೇಶ್ ಅವರೇ, ಬನ್ನಿ ಹಣ್ಣಿನ ಗಿಡಗಳು ತೋರಿಸಿ ನಮ್ಮ. ಸರ್ ಬನ್ನಿ ತೋರಿಸ್ತೀವಿ. ಈ ಗಿಡಗಳು ಬೇರೆ ಇದೆ ಸಿದ್ದೇಶ್ ಅವರೇ, ಇದು ಯಾವ್ದು ನೀವೇ ಮಾಡಿರೋದು ಇವೆಲ್ಲ ಗಿಡ? ಹೌದು ಸರ್, ನಾವೇ ಮಾಡಿರೋದು. ಅದು ಜ್ಯೂಸ್ ಹಣ್ಣಿನ ಗಿಡ ಒಂದ್ ಐತೆ, ಮತ್ತೆ ಡ್ರ್ಯಾಗನ್ ಗಿಡ ಐತೆ, ಮತ್ತೆ ಅಲ್ಲಿ ನಿಮ್ಗೆ ಏನು ಹುಲ್ ತರ ಕಾಣ್ತಾ ಇರೋದು ಅದು ಲೆಮನ್ ಗ್ರಾಸ್ ಸರ್. ಅದು ಯಾವ್ದು ತೋರ್ಸ್ ಬನ್ನಿ. ಇದು ಹೌದು ಸರ್, ಲೆಮನ್ ಗ್ರಾಸ್. ಇದು ನೀವು ಅದ್ರ ಪಾಕೆಟ್ ಕೂಡ ಬೆಳೀತಾ ಇದ್ದೀರಾ? ಹೌದು ಸರ್, ಮಾಡ್ತಾ ಇದೀವಿ. ಇದು ಮಾರ್ಕೆಟಿಂಗ್ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಅಥವಾ? ಅಲ್ಲ, ಮಾರ್ಕೆಟಿಂಗ್ ಏನು ಇದಿಲ್ಲ ಸರ್. ಬರೀ ಒಂದ್ ಗಿಡ 50 ರೂಪಾಯಿ ಈ ತರ ಪಾಕೆಟ್ ಮಾಡಿರೋ ಹೋಗುತ್ತೆ. 10 ಗಿಡ ಮಾಡಿದ್ರು ಸಾಕಲ್ಲ ಸರ್, ಅವ್ರಿಗೆ ಒಂದ್ ದಿನದ್ದು ಕೂಲಿ ಆಗುತ್ತೆ. ಹೌದು. ಅಂದ್ರೆ ಬೇರೆ ಗಿಡಗಳನ್ನು ಕೂಡ ನೀವು ತಯಾರು ಮಾಡ್ತಾ? ಹೌದು ಸರ್. ನೀವೇ ಸ್ಮೆಲ್ ನೋಡಿ ಸರ್, ಇದು ಯಾವ ತರ ಇದೆ ಅಂತ ನೀವೇ ಹೇಳ್ತೀರಾ ನೋಡಿ ಸರ್. ಅದು ನಿಂಬೆ. ಹೌದು ಸರ್, ಏನ್ ಲೆಮನ್ ಇದ್ ಬರುತ್ತೋ ಅದೇ ತರ ಇದೆ ಸರ್. ಟೀಗೆ ಯೂಸ್ ಮಾಡ್ಬೋದು ಸರ್. ಹೌದು ಸರ್, ಹೌದು. ಲೆಮನ್ ಟೀ ಏನ್ ಇದ್ ಮಾಡ್ತಾರೋ ಒಂದ್ ಎಲೆ ಕಿತ್ತು ಹಾಕ್ಬಿಟ್ಟು ಅದನ್ನ ಕುಡಿಯೋದು. ಹೌದು ಸರ್. ಏನ್ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಇದರಲ್ಲಿ? ಬೆನಿಫಿಟ್ ಏನ್ ಸರ್, ಈಗ ಆರೋಗ್ಯ ಸಮಸ್ಯೆಗೆ ಒಳ್ಳೆ ಇದು ಇರುತ್ತೆ ಸರ್. ಇದು ಶುಗರ್ ಈ ತರ ಇರೋದ್ರಿಂದ ಎಲ್ಲ ಬಳಸ್ಬೋದು ಸರ್. ನೆಲ್ಲಿ ಮರ ಅಲ್ಲೂರ ಇದು? ಹೌದು ಸರ್, ಇದು ಅಮಟೆ ಮರ ಸರ್. ಇದು ಅಮಟೆ ಮರ. ಹೌದು ಸರ್, ಬಿಡ್ತಾ ಇದೆ. ಸ್ಟಾರ್ಟ್ ಆಗಿದೆ ಉಪ್ಪಿನಕಾಯಿಗೆ.
ಒಂದು 15 ದಿವಸ. ಹೌದು ಸರ್, ಇನ್ನೊಂದು ವಾರ 15 ದಿನದೊಳಗೆ ಎಲ್ಲ ರೆಡಿ ಬಂದ್ಬಿಡುತ್ತೆ, ಹಾರ್ವೆಸ್ಟಿಗೆ ಬರುತ್ತೆ ಸರ್. ಇದು ಮಾರಾಟ ಮಾಡ್ತೀರಾ ಸಿದ್ದೇಶ್ ಅವರು? ಹಾಂ ಸರ್, ಜಾಸ್ತಿ ಸಿಕ್ಕಿದ್ರೆ ಮಾರಾಟ ಮಾಡ್ತೀವಿ ಸರ್ ಮಾರ್ಕೆಟ್ಗೆ. ಆಮಟೆ ಗಿಡ ಅಲ್ವರ ಇದು? ಹೌದು ಸರ್, ಆಮಟೆ ಗಿಡ. ಇದು ಉಪ್ಪಿನಕಾಯಿಗೆ ಉಪಯೋಗಿಸ್ತಾರೆ. ಹೌದು ಸರ್, ಏನಾಗಿ? ಹೌದು ಸರ್. ತುಂಬ ಚೆನ್ನಾಗಿದೆ ಗಿಡ, ಒಳ್ಳೆ ಹಸಿರಾಗಿದೆ. ಹಾಂ ಸರ್, ಎಲ್ಲ ಕಾಯಾಗಿದೆ ಚೆನ್ನಾಗಿ. ಆಮಟೆ ಗಿಡ ಏನಾದರೂ ಕಸಿ ಮಾಡೋದು ಮಾಡ್ತೀರಾ? ಹಾಂ, ಬೇಕಂದ್ರೆ ಕಸಿ ಮಾಡಿ ಕೊಡ್ತೀವಿ ಸರ್. ಒಂದು ತಿಂಗಳು 1.5 ತಿಂಗಳಲ್ಲೆಲ್ಲ ಗಿಡ ರೆಡಿ ಆಗುತ್ತೆ. ರೆಡಿ ಆಗುತ್ತೆ ಸರ್. ರೆಡಿ. ಎಷ್ಟು ಎತ್ತರ ಬೆಳಿಬೋದು ಆಮಟೆ ಗಿಡ? ಸರ್ ಬೆಳೀತು ಸರ್, ನೀವೇ ನೋಡ್ತಾ ಇದ್ದೀರಿ ಸರ್, ಮರ ಆದಂಗೆ ಆಗುತ್ತೆ ಸರ್. ನೋಡಿ, ಈಗ ಸೀಬೆಯನ್ನು ಕಸಿ ಮಾಡಿರೋದು, ಸಣ್ಣ ಗಿಡದಲ್ಲಿ ಯಾವ ಥರ ಕಾಯಿ ಬರ್ತದೆ. ಕಾಯಿ ಬಂದಿದೆ. ಹೌದೌದು, ಪಾಟಲ್ಲಿದೆ. ಹೌದೌದು ಸರ್, ಪಾಟ್ನಲ್ಲಿದ್ದಂಗೆ ಕಾಯಿ ಬಂದಿದೆ. ಹೌದು ಸರ್, ಹೌದು. ಕೂತ್ಕೊಳ್ಳಿ. ಹಾಂ, ತೋರಿಸಿ. ಹಾಂ ಸರ್, ನೋಡಿ ಸರ್, ಈಗ ಕಾಯಿ ಬಂದಿದೆ. ಈಗ ಹೋಗಿ ಗ್ರಾಫ್ಟಿಂಗ್ ನರ್ಸರಿಗಳಲ್ಲೆಲ್ಲ ಹೋಗಿ ತರೋದಕ್ಕಿಂತ ನಾವೇ ಒಂದು ಪ್ರಯತ್ನ ಮಾಡೋದು ಯಾಕೆ ಬೇಡ ಅಂತ ಇದು ನೋಡ್ಕೊಂಡು ಮಾಡಿದ್ರೆ ಸರ್, ಇದು ಸಕ್ಸಸ್ ಆಗಿದೆ ಸರ್. ಸಕ್ಸಸ್ ಆಗಿದೆ. ಸಕ್ಸಸ್ ಆಗಿದೆ ಸರ್. ಯಾವ ರೀತಿ ಅಂದರೆ ಒಂದು ನಾಟಿ ಗಿಡನ ತಗೊಂಡು ಸರ್, ನಾಟಿ ಗಿಡ ತಗೊಂಡು ಇದು ಏನೇನು ಸರ್, ನಮ್ಗೆ ಯಾವ್ದು ವೆರೈಟಿ ಸೀಬೆ ಈಗ ಬೇಕು ಅಂತ ಇದು ನೋಡ್ಕೊಂಡು ಅದೇ ಗಿಡಕ್ಕೆ ಇದು ಏರ್ ಲೇಯರ್ ಮಾಡಿರೋ ಸರ್. ಏರ್ ಲೇಯರ್ ಮಾಡಿರೋದ್ರಿಂದ ಇದು ಇಲ್ಲಿ ಈ ಥರ ಸ್ಕಿನ್ ಮಾಡ್ತೀವಿ ಸರ್ ನಾವು. ಯಾವ್ದು ಮದರ್ ಪ್ಲಾಂಟ್ ನೋಡ್ಕೊಂಡು ಇಲ್ಲಿ ಸ್ಕಿನ್ ಮಾಡಿ ಇದೇನು ಬರುತ್ತೆ ಸಿಪ್ಪೆ ತೆಗೆದು ಇದಕ್ಕೆ ಕೋಕೋ ಫಿಟ್ಟು ಮತ್ತು ಮಣ್ಣು ಮಿಕ್ಸ್ ಮಾಡಿ ಕಟ್ಟಿರೆ 1 ರಿಂದ 1.5 ತಿಂಗಳಲ್ಲಿ ಬೇರ್ ಬರುತ್ತೆ ಸರ್. ಇದು ಬೇರ್ ಬಂದಿರೋದು ಗಿಡನ ಸಪ್ರೇಟ್ ಮಾಡಿ ಈ ಥರ ಪಾಟ್ಗೆ ಹಾಕೊಂಡು ಒಂದು 6 ತಿಂಗಳಾದ್ಮೇಲೆ ಗಿಡ ನಾಟಿ ಮಾಡಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ ಸರ್. ಇದು ಒಳ್ಳೆ ಪ್ರಯತ್ನ ಮಾಡಿದ್ರೆ. ಹಾಂ ಸರ್, ಮಾಡ್ತಾ ಇದ್ದೀವಿ. ಇವೆಲ್ಲ ಹಲಸಿನ ಗಿಡಗಳ? ಹೌದು ಸರ್, ಹಲಸಿನ ಗಿಡ ಮತ್ತೆ ಇದು ಚಕೋತ, ಇದು ಮತ್ತೆ ನಿಂಬೆ, ಈ ಥರ ಎಲ್ಲ ಮಾಡ್ತಾ ಇದ್ದೀವಿ ಸರ್. ಎಲ್ಲ ನೀವೇ ಸಸಿಗಳು ರೆಡಿ ಮಾಡ್ತಾ? ಹೌದು ಸರ್, ಇದೆಲ್ಲ ನಾವೇ ರೆಡಿ ಮಾಡಿದ್ವಿ ಸರ್. ನೀವೆಲ್ಲರೂ ಅನಾನಸ್ ಎಲ್ಲರೂ ಕಾಯಿ ಬಿಟ್ಟಿರ ನೋಡಿ ಸರ್. ಅನಾನಸ್ ಇಲ್ಲ, ನಾನು ನೋಡಿಲ್ಲ. ತೋರಿಸಿ. ಅದು ಬನ್ನಿ ಸರ್. ಅನಾನಸ? ಹೌದು ಸರ್, ಹೌದು. ತೋರಿಸಿ. ಓ, ಚೆನ್ನಾಗಿದೆ. ಸಾಮಾನ್ಯ ನೋಡೋಣ. ನೆಲ್ಲಿಗಿಡಿ ಇಲ್ಲಿ. ಓಕೆ. ಸಿದ್ದೇಶ್ ಅವರೇ. ಹಾಂ ಸರ್, ಹೇಳಿ. ಇದೇನು ಅನಾನಸ್ ನೋಡ್ತಾ ಇದ್ದೀನಿ. ಹೌದು ಸರ್, ಹೌದು ಸರ್, ಹೌದು. ಓಕೆ. ಅನಾನಸ್ ಕೂಡ ಬೆಳೆದಿದ್ದೀರಾ? ಹೌದು ಸರ್, ಅನಾನಸ್ ಬೆಳೆದಿದ್ದೀವಿ. ಹೊರಗಡೆ ಹೋಗಿ ಯಾವ್ದು ಯೂಸ್ ಮಾಡ್ಕೋಬೇಕು ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು ಸರ್. ಈಗ ಜ್ಯೂಸ್ ಕುಡಿದು ಬರ್ತೀವಿ, ಜ್ಯೂಸ್ ಕುಡಿದು ಬಂದಾಗ ಈ ಥರದ್ದು ಅವ್ರ ಹತ್ರ ವೇಸ್ಟ್ ಆಗಿ ಬಿದ್ದಿರುತ್ತೆ. ಈಗ ಅದು ನೋಡ್ಕೊಂಡ್ ಬರೋದಕ್ಕಿಂತ ನಾವು ಯಾಕೆ ತಂದು ಮಾಡಬಾರ್ದು ಅಂತ ಬಿದ್ದಿರೋದನ್ನ ತಂದು ನೀವು. ಹೌದು ಸರ್, ಇದು ಏನು ಸಿಗುತ್ತೆ ಅವರು ಜ್ಯೂಸ್ ಮಾಡಿ ಇದನ್ನ ಯೂಸ್ ಮಾಡ್ಕೊಂಡು ಇದು ವೇಸ್ಟ್ ಅಂತ ಎಸಿತಾರೆ ಸರ್. ಅದನ್ನ ತಂದು ನಾವು ಈ ಥರ ಬೆಳೆಸಿ ಫಲ ಬಿಡಿಸಿರೋ ಸರ್. ಇದು ಒಂದು ಪಾಕೆಟಲ್ಲಿ ಮಾಡಿದ್ದು ಸರ್. ಕೊಡಿ. ಅಂದ್ರೆ ಇನ್ನ ಒಂದು ಪಾಟ್ನಲ್ಲಿ ಮಣ್ಣು ತುಂಬಿಟ್ಟು ಹೌದು ಸರ್, ಹೌದು, ತಂದು ಉಣಿದ್ರೆ ಈ ತರ ಕಾಯಿ ಬರುತ್ತೆ. ಬೆಳೆಯುತ್ತೆ. ಎಷ್ಟು ತಿಂಗಳಿಗೆ ಬರುತ್ತೆ ಸಿದ್ದೇಶ್ ಸರ್? ಇದು ಒಂದು 7 ರಿಂದ 8 ತಿಂಗಳು ಬೇಕು ಸರ್. 8 ತಿಂಗಳಲ್ಲಿ ಕಾಯಿ ಬರುತ್ತೆ ಸರ್. ಓ, ಚೆನ್ನಾಗಿದೆ. ಯಾವ ತಳಿ ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ಸರ್? ಐಡಿಯಾ ಏನಿಲ್ಲ ಅಂದ್ರೆ ಅವ್ರು ಬಿಸಾಕಿರ್ತಾರೆ, ಅದನ್ನ ನೀವು ತಗೊಂಡ್ಬಂದು ಕಸಾನ ರಸ ಮಾಡಿದ್ದೀರಾ ಸರ್? ಹೌದು, ಬ್ರಿಲಿಯಂಟ್ ಐಡಿಯಾ. ಈ ತರ ಸಣ್ಣಗೆ ಈ ತರ ಮಾಡ್ಕೊಂತ ಸರ್. ಇದು ಈ ತರ ಮಾಡ್ಕೊಂಡು ಇದಾದ್ಮೇಲೆ ಒಂದು ದೊಡ್ಡ ಪಾರ್ಟಿಷನ್ಗೆ ಶಿಫ್ಟ್ ಮಾಡ್ಕೊಂಡ್ರೆ ಫಸ್ಟ್ ಚಿಕ್ಕ ಒಂದು ಪಾಟ್ ನಲ್ಲಿ ಅದನ್ನ ಹೌದು ಸರ್ ಬೆಳೆಸ್ಕೊಂಡು ಅದಾದ್ಮೇಲೆ ದೊಡ್ಡದಾದ್ಮೇಲೆ ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕ್ಬಿಟ್ಟು ಬೆಳೆಸಿದ್ರೆ. ಹೌದು ಸರ್, ಬೆಳೆಸ್ತೀವಿ. ಓ, ಗ್ರೇಟ್. ಸಿದ್ದೇಶ್ ಅವರೇ. ಹಾಂ ಸರ್, ಹೇಳಿ ಸರ್. ಇದುವರೆಗೂ ನಿಮ್ಮ ತೋಟದಲ್ಲಿ ಹೌದು ಸರ್, ಹೌದು, ಸುಮಾರು ವೆರೈಟಿ ತೋರಿಸಿದ್ರಿ. ಹೌದು ಸರ್, ಹೌದು. ಮೇಕೆ ಸಾಕಣೆ. ಹೌದು ಸರ್, ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮತ್ತು ಹಣ್ಣಿನ ಬೆಳೆಗಳು, ತೆಂಗು, ಅಡಿಕೆ, ಮತ್ತು ಗ್ರಾಫ್ಟಿಂಗ್ ಎಲ್ಲ ಮಾಡಿದ್ವಿ ಸರ್. ಆ ಥರದ್ದು ಎಲ್ಲ ಮಾಡ್ಕೊಂಡು ಮಾಡ್ತಾಯಿದ್ವಿ ಸರ್. ಅದು ಈಗ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ ಸಿದ್ದೇಶ್ ಅವರೇ, ಈ ಜೀವನದಲ್ಲಿ ನೆಮ್ಮದಿ ಇದೆಯಾ? ನೆಮ್ಮದಿ ಇದೆ ಸರ್. ಈಗ ಬೆಂಗಳೂರು ಹೋಗಿ ಮಾಡೋದಕ್ಕಿಂತ ಹೌದು ಸರ್, ಹೌದು, ಇಲ್ಲಿ ಉತ್ತಮ ಅನ್ಸುತ್ತಾ? ಉತ್ತಮ ಸರ್. ಈಗ ಯಾಕೆಂದ್ರೆ ನಮ್ದು ವಾತಾವರಣ ಇಲ್ಲೆಲ್ಲ ಕ್ಲೀನ್ ಇದೆ. ಈಗ ಬೆಂಗಳೂರು ಹೋದರೆ ಪೊಲ್ಯೂಷಿತ ವಾತಾವರಣ. ಈಗ ಅಲ್ಲಿ ಆ ಥರ ಗಾಳಿ ಕುಡ್ಕೊಂಡು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಥ ಸಂಬಳನೂ ಸಿಗಲ್ಲ, ಮತ್ತು ನೆಮ್ಮದಿನೂ ಇರಲ್ಲ ಸರ್. ಇಲ್ಲಿ ನಮ್ಗೆ ಎಷ್ಟೇ ಸಿಕ್ಕರೂ ನೆಮ್ಮದಿಯಾಗಿರ್ತೀವಿ ಸರ್. ಇಲ್ಲಿ ಅಪ್ಪ ಅಮ್ಮರ ಜೊತೆ ಇರ್ತೀವಿ, ಅಲ್ಲಿ ಬಿಟ್ಟೋಗಿರ್ತಾರೆ, ಅಲ್ಲಿ ಫ್ರೆಂಡ್ಸ್ ಜೊತೆ ಇರಬೇಕು, ಅದೆಲ್ಲ. ಮತ್ತು ಊಟ ತಿಂಡಿ ಇದಕ್ಕೆಲ್ಲ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಮತ್ತು ಆದರೂ ಅಷ್ಟು ಏನು ನೆಮ್ಮದಿ ಇರಲ್ವಲ್ಲ ಸರ್. ಇಲ್ಲಿ ಹೊರಗಡೆ ಮತ್ತು ನಮ್ಮ ತೋಟ ಎಲ್ಲ ನೋಡ್ಕೊಂಡು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಸರ್. ಇಲ್ಲಿ ನಮ್ಮ ರೈತರಿಗೆ, ಯುವ ಮಿತ್ರರಿಗೆ ಹೌದು ಸರ್
ಏನಾದರೂ ಸಲಹೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಸರ್ ಸಲಹೆ ಅನ್ನೋದಕ್ಕಿಂತ ಈಗ ಹೊರಗಡೆ ಈಗ ಜಮೀನು ಯಾರಾದರೂ ಇದ್ದೇ ಇರುತ್ತೆ ಸರ್, ಒಂದು ಎಕರೆನಾದರೂ ಇದ್ದೇ ಇರುತ್ತೆ. ಅದ್ರಾಗ ನಮ್ಮ ಕೈಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಈಗ ಸೊಪ್ಪು ತರಕಾರಿ ಮನೆಗಾದರೂ ಯೂಸ್ ಮಾಡ್ಕೊಳ್ಳೋಷ್ಟಾದ್ರೂ ಬೆಳಿಬೇಕು ಸರ್. ಹಣ್ಣಿನ ಗಿಡಗಳು ಈಗ ನಾವು ಬೆಳೆದ್ರೆ ಈಗ ವಾಟರ್ ಆಪಲ್ ವೆರೈಟಿ ಹೇಳಿದ್ವಿ ಸರ್, ನಾವು ಒಬ್ಬರೇ ಅಲ್ಲ ಸರ್, ಇಡೀ ಒಂದು ಗಿಡ ಹಾಕೊಂಡ್ರು ಒಂದು ಊರಿಗೆ ಆಗೋಷ್ಟು ಒಂದು ಗಿಡ ಕೊಡುತ್ತೆ ಸರ್ ಅದು. ಆ ಥರ ವೆರೈಟಿಗಳೆಲ್ಲ ನೋಡ್ಕೊಂಡು ಇದು ಮಾಡ್ಕೊತ ಇದ್ದರೆ ಆರಾಮಾಗಿ ಹಳ್ಳಿ ಕಡೆ ಇದು ಮಾಡ್ಬೋದು ಸರ್, ಸಸ್ಟೈನ್ ಆಗ್ಬೋದು ಸರ್. ಓಕೆ, ಇದುವರೆಗೂ ನಮಗೆ ಮಾಹಿತಿ ನೀಡಿದ್ದಕ್ಕೆ ಸಿದ್ದೇಶ್ ಅವರೇ ನಿಮಗೆ ಧನ್ಯವಾದಗಳು ಸರ್. ನಿಮಗೂ ನಾವು ಅಲ್ಲಿಂದ ಬಂದು ವಿಡಿಯೋ ಮಾಡಿಕೊಡ್ತೀರಲ್ಲ ಸರ್, ನಿಮಗೂ ಧನ್ಯವಾದ ಸರ್. ಕೃಷಿದಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಧನ್ಯವಾದಗಳು. ಓಕೆ.